ಕನ್ನೇರಿ ಮಠದ ಪೂಜ್ಯರು ಭಾಳಷ್ಟು ಹಿರಿಯರು ಅನುಭವಿಗಳು ಇಡೀ ದೇಶದ ರಾಜ್ಯ ತುಂಬ ರೈತರನ್ನು ಪ್ರೀತಿಯಿಂದ ಕಾಣುವಂಥ ಅಪರೂಪದ ಪರಮ ಪೂಜ್ಯರು. ಅವರು ಯಾವ ಕಾರ್ಯಕ್ರಮದಲ್ಲಿ ಈ ಈ ಈ ಈ ಬಸವ ತಾಲಿಬಾನ್ ಅನ್ನುವಂಥ ಶಬ್ದವನ್ನು ಬಳಸಿದ್ದಾರೆ, ನಾನು ನಿಮ್ಮ ಮಾಧ್ಯಮದಲ್ಲಿ ಬಂದಿದ್ದೆ ನೋಡಿದೆ. ನಾನು ಹಂಗೆ ಬಳಸುವಂಥ ಪರಮ ಪೂಜ್ಯರಲ್ಲ ಅವರು. ಯಾಕೆ ಅದನ್ನು ಬಳಸಿದ್ದಾರೆ ಅನ್ನೋದು ಅದು ಹೆಚ್ಚಿನ ಮಾಹಿತಿಯಾಗಿ ಮಾಧ್ಯಮದವ್ರು ನೀವೇ ಅವ್ರಿಗೆ ಕೇಳಿದ್ರೆ ನನಗೆ ಅನಿಸ್ತೈತಿ. ಮತ್ತು ಇನ್ನೊಂದೇನೋ ಸ್ವಾಮೀಜಿಯವ್ರು ಬರ್ಮೋಡು ಹಾಕೋತಾರ, ಅವ್ರ ಕಣ್ಣಿಗೆ ಯಾವ ಸ್ವಾಮಿಗಳು ಕಂಡಾರ ಅನ್ನೋದು ಅವ್ರಿಗೆ ಕೇಳ್ಬೇಕು ನೀವು. ಯಾಕಂದ್ರೆ ಎಲ್ಲ ಸ್ವಾಮೀಜಿಯವರು ಅದೇ ಥರ ಇರ್ತಾರಂದ್ರೆ ಒಂದು ಹಣ್ಣೊಳಗೆ ಕೆಟ್ಟದ ಹಣ್ಣು ಇಟ್ರೆ ಆ ಇಟ್ಟು ಹಣ್ಣುಗಳು ಕೆಡ್ತಾವಂತಾರೆ. ಹಾಗೆಲ್ಲ ಸ್ವಾಮಿಗಳು ಆ ಥರ ಇರುವುದಿಲ್ಲ. ಯಾರೋ ಎಲ್ಲೋ ಒಬ್ಬರು ಅವ್ರಿಗೇನು ಕಂಡಿರಬೇಕು ಅದಕ್ಕೆ ಅವ್ರು ವ್ಯಕ್ತಪಡಿಸ್ಯಾರ. ಆದ್ರೆ ಹಂಗೇನು ಯಾರೂ ಹೇಳೋದಿಲ್ಲ. ಒಂದು ಕಡೆ ಸತ್ಯ ಅನಿಸ್ತದ್ರಿ. ಹೆಂಗೆ ರೀ ಆ ರೀತಿ ಅವ್ರು ಏನು ಹೇಳಾಕತ್ತಿರಲ್ಲ, ಅದೇನು ಸತ್ಯ ಅಂತ. ಯಾವುದು ಬಸವ ತಾಲಿಬಾನಿಗಳನ್ನು ಅಲ್ಲ, ಅದನ್ನು ನಾನು ಒಪ್ಪೋದಿಲ್ಲ ಅದನ್ನು. ಯಾಕಂದ್ರೆ ಅದನ್ನು ಅವ್ರಿಗೇನು ನನಗಿಂತ ಹಿರಿಯರು ಅನುಭವಿಗಳು, ನಾನು ವಯಸ್ಸಿನಲ್ಲಿ ಚಿಕ್ಕವನು, ಅವರಿಗೆ ಮಾರ್ಗದರ್ಶನ ನೀಡುವಂಥ ದೊಡ್ಡ ವ್ಯಕ್ತಿ ನಾನಲ್ಲ. ಅವರು ಎಲ್ಲ ಸ್ವಾಮೀಜಿಯವ್ರಿಗೆ ಮಾರ್ಗದರ್ಶನ ನೀಡುವಂಥ ಪೂಜ್ಯರವರು. ಅಂಥ ಸಂದರ್ಭದಾಗ ಅವ್ರಿಗೇನು ಗೊತ್ತೈತೆ ಅನ್ನೋದು, ಅವ್ರೇನು ಕಂಡೈತಿ, ಅವ್ರಿಗೇನು ವಿಚಾರಗಳು ಅವ್ರಿಗೆ ಗೊತ್ತದು. ಹೀಗಾಗಿ ನಾನು ಅವ್ರು ಮಾತಾಡಿದ್ದು ಎಲ್ಲೋ ಒಂದು ಸ್ವಲ್ಪ ನನಗೆ ಸರಿ ಇಲ್ಲ ಅನ್ನಿಸ್ತಕ್ಕೆ ನಾನು ಇಚ್ಛೆ ಪಡ್ತೀನಿ.